ಮೋದಿ ಅವರು ಅವರನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ರೂ ಕೂಡ ಟ್ರಂಪ್ ಊರಿಗೆ ಮುಂಚೆ ತಾನೇ ಏನೇ ಹೇಳಿದ್ರು ಕೂಡ ಒಂದಿಷ್ಟು ಸಮಯವನ್ನ ತೆಗೆದುಕೊಂಡು ಅದನ್ನ ಸಾರ್ಟ್ ಔಟ್ ಮಾಡಿದ್ರು. ಸೊ ಈ ರೀತಿ ವಿದೇಶಾಂಗ ನೀತಿಗಳಲ್ಲಿ ಕಾಯ್ಬೇಕು ಮತ್ತು ಸರಿ ಮಾಡ್ಕೋಬೇಕು. ಇದು ಹಿಂಗಿಂಗ್ ನಾವ್ ಹೇಳ್ದಂಗ ಹೇಳಿ ಅವ್ರು ಹೇಳ್ತಿದ್ದಾರೆ ನೀವ್ ಹೇಳ್ತಿದ್ದಾರೆ ಅಂತ ಇಲ್ಲಿ ಈ ಡಿಬೇಟ್ಗಳಲ್ಲಿ ಕುತ್ಕೊಂಡು ಮಾತಾಡುವಷ್ಟು ಈಸಿ ಅಲ್ಲ ಡಿಸಿಷನ್ ಮೇಕಿಂಗ್ ಅಲ್ಲ, ಕಷ್ಟ ಇದೆ. ಜೊತೆಗೆ ನಾವು ಆಗ್ಲೇ ಮಾತಾಡ್ತಾ ಇದ್ದೋ ಈ ಹಿಂದೆನೂ ಕೂಡ UPA ಗೌರ್ಮೆಂಟ್ ಇದ್ದಾಗೂ ಕೂಡ ನಾವು ನೋಡಿದ್ದೀವಿ, ಅರುಣಾಚಲ ಬಾರ್ಡ್ರಿಗೆ ತಗೊಬಂದು ಚೈನಾ ತನ್ನ ಎಲ್ಲ ಮಿಲಿಟರಿ ವ್ಯಾನ್ಗಳನ್ನ ನಿಲ್ಲಿಸಿ ಅವತ್ತು ಕೂಡ ಯುದ್ಧದ ಸನ್ನಿವೇಶ ಬಂದಿತ್ತು. UPA ಸರ್ಕಾರ ಇತ್ತು ಅವತ್ತು. ಹಂಗಂತೇಳಿ ಕಾಂಗ್ರೆಸ್ ಯುದ್ಧ ಮಾಡಿಲ್ಲ, ನೀವು ಫೇಲ್ಯೂರ್ ಅಟರ್ ಫೇಲ್ಯೂರ್ ಅಂತಲ್ಲ. ಅವತ್ತಿನ ಸಂದರ್ಭ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದೇಶದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ನಿರ್ಧಾರ ತಗೋಬೇಕು. ಪಾಕಿಸ್ತಾನ ಪಾಠ ಇತ್ತು ಸರ್, ಇಂಡಿಯಾ ಚೀನಿ ಬಾಯಿ ಇಂಡೋ ಬಾಯಿ ಅಂತ. ಸೊ ಆ ಥರದ್ದೆಲ್ಲ ಪ್ರಯತ್ನಗಳು ನಡೆದ ಮೇಲೂ ಕೂಡ ಈಗ ಚೈನಾದಂತಹ ದೇಶದ ವಿರುದ್ಧ, ಪಾಕಿಸ್ತಾನದ ವಿರುದ್ಧ ನಾವು ಸಬಲರಿದ್ದೀವಿ, ಸಶಕ್ತರಿದ್ದೀವಿ, ಹೆಂಗ್ ಬೇಕಾದ್ರೂ ಹೊಡೆದಾಕಬಹುದು. ಅದಕ್ಕೆ ನಮ್ಗೆ ಬೇರೆ ಬೇರೆ ಟ್ರಂಪ್ದು ಪರ್ಮಿಷನ್ ಬೇಕಾಗಿಲ್ಲ, ಇನ್ನು ಚೈನಾದು ಪರ್ಮಿಷನ್ ಬೇಕಾಗಿಲ್ಲ. ನಾವು ಮನಸ್ಸು ಮಾಡಿದ್ರೆ ಆ ದೇಶವನ್ನು ಪುಡಿ ಮಾಡಿ ಚಿಂದಿ ಉಡಾಯಿಸಬಹುದು. ಬಟ್ ಚೈನಾ ಆಗಲ್ವಾ ಸರ್? ಅಲ್ಲೇ ತಾನೇ ಬೇಕಾಗಿರೋದು ಚಾಕಚಕ್ಯತೆ, ಒಂದು ಗಟ್ಟಿತನ, ಒಂದು ಡಿಸಿಷನ್ ಮೇಕಿಂಗ್ ಪವರ್. ಏನು ವಾಟ್ ಆರ್ ಮೈ ಆರ್ಡರ್ಸ್ ಅಂತ ಕೇಳಿದ ತಕ್ಷಣ ಗುಸ್ಕೆ ಮಾರೋ ಅಂತ ಹೇಳುವಂತಹ ಎದೆಗಾರಿಕೆ ಅಲ್ಲಿ ಬೇಕಲ್ಲ ಸರ್. ಯಾಕೆಂದ್ರೆ ಅಮೆರಿಕ ಹೇಗೆ ಇಡೀ ವಿಶ್ವದ ನಾನು ಅಗ್ರಗಣ್ಯ ನಾಯಕ ಅಂತ ಇದ್ರು, ಅದಕ್ಕೆ ಪ್ಯಾರಲಲ್ ಆಗಿ ಅಗ್ರಗಣ್ಯ ನಾಯಕನಾಗ್ಲಿ ಹೊರಟಿರ್ತಕ್ಕಂಥ ಎರಡನೇ ದೇಶ ಇದ್ರೆ ಅದು ಚೈನಾ. ಇವತ್ತು ಸೂಪರ್ ಪವರ್ ಕಂಟ್ರಿ ಆಗಿ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳನ್ನ ಸಹಾಯವನ್ನು ಮಾಡ್ತಾ ತನ್ನ ಹಿಡಿತಕ್ಕೆ ಅಮೆರಿಕಕ್ಕೆ ಪ್ಯಾರಲಲ್ ಆಗಿ ನಡ್ಕೊತಾ ಇದೆ ಇಡೀ ಪ್ರಪಂಚದಲ್ಲಿ. ಇವತ್ತು ಅಮೆರಿಕ ಏನಾದರೂ ಡೈರೆಕ್ಟ್ ಇವತ್ತು ರಷ್ಯಾ ಅಲ್ಲ, ಅದಕ್ಕೆ ಡೈರೆಕ್ಟ್ ಇವತ್ತು ಚೈನಾ ಬಿಗ್ ಫೈಟರ್ ಆಗಿದೆ. ಸೊ ಅಂಥ ಸನ್ನಿವೇಶದಲ್ಲಿ ನಾವು ನಮ್ಮ ಜೊತೆಲಿರ್ತಕ್ಕಂಥ ಪಕ್ಕದ ದೇಶವಾಗಿರ್ತಕ್ಕಂತಹ ಚೈನಾ ಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಾವು ಡಿಪೆಂಡ್ ಆಗಿದ್ದೀವಿ. ಆ ದೇಶವು ನಮ್ಮ ದೇಶದಲ್ಲಿ ಬೇಕಾದಷ್ಟು ಮಾರ್ಕೆಟಿಂಗ್ ಮಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಒಂದು ನಿರ್ಧಾರ ತೆಗೆದುಕೋಬೇಕಾದ್ರೆ ಒಂದು ಡಿಲೇ ಆಗಿರ್ಬೋದು. ಆದರೆ ಡಿಲೇ ಅನ್ನೋದು ಕಾರಣಕ್ಕೋಸ್ಕರ ತಪ್ಪು ಮಾಡಿದ್ದಾರೆ ಅಂತಲ್ಲ, ಆದರೆ ಒಂದು ರಾಜತಾಂತ್ರಿಕ ನಿಲುವು ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ಸರ್ ಹೇಳ್ದಾಗೆ ನಾನು ಒಂದು ಹೇಳ್ತೀನಿ, ಒಂದು ಪವರ್ ಕೊಟ್ಟಿದ್ದಾರೆ ಅಂದ್ರೆ ಮೇ ಬಿ ನನ್ನ ಅನಿಸಿಕೆ ಅವರಿಗೆ ಪವರ್ ಕೊಟ್ಟಿದ್ದಾರೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂದ್ರೆ ದೇ ವಿಲ್ ಡೂ ಇಟ್ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟು ಆ ಮಿಲಿಟರಿ ಫೋರ್ಸ್ ಚೀಫ್ ಆರ್ಮಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಮೋದಿ ಅವರು ಬಂದ ಮೇಲೆ ಅವ್ರು ತೆಗೆದುಕೊಂಡಿರುವಂತಹ ನೀತಿ ನಿಲುವುಗಳು, ನಿರ್ಧಾರಗಳು, ಅದು ಆರ್ಥಿಕತೆಯ ವಿಚಾರದಲ್ಲಿ ಒಂದಿಷ್ಟು ಏರುಪೇರಿನ ನಿರ್ಧಾರಗಳಾಗಿರ್ಬೋದು. ಆದರೆ ದೇಶದ ಆಂತರಿಕ ಭದ್ರತೆ ಮತ್ತು ದೇಶದ ಒಟ್ಟಾರೆ ಭದ್ರತೆಯ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ಳದೆ ಇರುವಂತಹ ವ್ಯಕ್ತಿತ್ವ. ಒಂದು ನಿಮಿಷ ಅಂತಹ ಮೋದಿ ಅವರ ಬಗ್ಗೆ, ಅವರ ಡಿಸಿಷನ್ ನಲ್ಲಿ ಆದಂತಹ ಲೋಪದ ಬಗ್ಗೆ ಅಥವಾ ಡಿಲೇ ಬಗ್ಗೆ ಇದೇನ್ರಿ ಇವರು ಇವತ್ತು ನಾವು ಚರ್ಚೆ ಇಂಥ ಚರ್ಚೆ ನಾನು ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ಮೋದಿ ಅವರ ನಿರ್ಧಾರದ ಬಗ್ಗೆ ಮತ್ತು ಅವರ ನಿರ್ಧಾರದಲ್ಲಿ ಅವರು ತೆಗೆದುಕೊಂಡಂತಹ ಡಿಲೇ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಬದಲಾಗಿರೋದೇನು ರಘುದಡ್ಡೇರಿ ಅವರೇ? ಏನು ಬದಲಾಗಿರೋದು ರಘುದಡ್ಡೇರಿ ಅವರೇ? ಒಂದು ಆಯಿಲ್ ತಗೋಬೇಕು ಅಂದ್ರೆ ಟ್ರಂಪ್ ಹೇಳ್ಬೇಕು, ನಾವು ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ಬೇಕಾ ಬೇಡವಾ ಅಂತ ಹೇಳಿದ್ರು ಟ್ರಂಪ್ ಹೇಳ್ಬೇಕು. ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ಭಾರತದ ಪ್ರಧಾನಮಂತ್ರಿ ಟ್ರಂಪ್ ನರೇಂದ್ರ ಮೋದಿ ಅವರ ಆಮೇಲೆ ಮಾತಾಡಿ ಒಂದ್ ನಿಮಿಷ. ನರೇಂದ್ರ ಮೋದಿ ಪಹಲ್ಗಾಮಲ್ಲಿ ವಿಷಯ ಮಾತಾಡ್ತಿರೋ ವಿಷಯ ಅಂತ ಮಾಡ್ತಿರೋ ಇಲ್ಲ ಅವಕಾಶ ಕೊಡಲ್ಲ. ಲೋಹಿತ್ ಅವರೇ ಒಂದ್ ನಿಮಿಷ
ಲೋಹಿತ್ Okay. ಸುಮ್ನೆ So, ಯೋಗ್ಯತೆಗೆ ನರೇಂದ್ರ ಮಾನ ಮೋದಿ ಮರ್ಯಾದೆ ಅವರು ಅದೆಲ್ಲ ನರೇಂದ್ರ ಡಿಸ್ಕಷನ್ ಮೋದಿ ಅವರು ಒಂದ್ ನಿಮಿಷ. ನರೇಂದ್ರ ಮೋದಿ ಅವರು Let weak him ಆಗಿದ್ದಾರೆ. ಲೋ ಪ್ರದೀಪ್ ಅವರೇ ನೀವು ಅಸಮರ್ಥರಾಗಿದ್ದಾರೆ. ತೆಗೆದುಕೊಳ್ತಕ್ಕಂಥ ತಾಕತ್ತು ಕಮ್ಮಿ ಆಗಿದೆ ಅವ್ರಿಗೆ. ಆಯ್ತು ಓಕೆ Okay. ಎಸ್ ಮಾತಾಡಿ ಅದೇ ಕಾರಣಕ್ಕೆ ನಾನು ಇವತ್ತು ಪ್ರಶ್ನೆ ಉತ್ತರ ಕೊಡಿ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಈ ದೇಶ ಒಂದು ಜ್ವಲಂತ ಸಮಸ್ಯೆ ಬಂದಿದೆ. ಒಂದು ಇಡೀ ದೇಶ ಪ್ರಶ್ನೆ ಮಾಡ್ತಾ ಇದೆ ಈ ಬಗ್ಗೆ. ಸಂಸದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೆಲ್ಲಿ ಮಾಡ್ತೀರಿ ನೀವು? ಯಾಕೆ ಅವಕಾಶ ಕೊಡ್ತಿಲ್ಲ ಅಂತಂದ್ರೆ ಇವರ ಬಂಡವಾಳ ಹೊರಗಡೆ ಬರ್ತದೆ ಅಂತ ಹೇಳಿ, ಬಿಜೆಪಿ ನರೇಂದ್ರ ಮೋದಿ ಅವರ ಬಂಡವಾಳ ಹೊರಗಡೆ ಬರ್ತದೆ ಅಂತ ಹೇಳಿ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. 1 ವರ್ಷ ಬೇಕು ಅದನ್ನ ಮಾಡೋದಕ್ಕೆ. ಆರ್ಮಿ ಅವ್ರಿಗೆ ಹೇಳ್ಬಿಟ್ಟಿಲ್ಲ, ರಿಜೆಕ್ಟ್ ಮಾಡಿ, ತಪ್ಪಿದಂತೆ ರಿಜೆಕ್ಟ್ ಮಾಡಿ. ರಿಜೆಕ್ಟು ಮಾಡಲ್ಲ, ಅಲ್ಲೇ ಇಟ್ಕೊಂತೀರಾ ಅಂದ್ರೆ ಇದು ಕೇವಲ ನಾಟಕ ಅಷ್ಟೇ. ಯಾಕೆಂದ್ರೆ ತಮ್ಮ ವೈಫಲ್ಯಗಳನ್ನ But ಮುಚ್ಚಿಡಲು. ಈಗಲೂ ಸ್ಟಿಲ್ ಆ ಪುಸ್ತಕ ಇನ್ನೂ ಬಿಡುಗಡೆ ಆಗಿಲ್ಲ. ಅಲ್ಲ, ನಾನು ಅದನ್ನೇ ಅದರಲ್ಲಿರುವಂತಹ ಕೇಳ್ತಿರೋದು. ಸಂಪೂರ್ಣ ಮಾಹಿತಿ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆ ಬುಕ್ ಆಲ್ರೆಡಿ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನರೇಂದ್ರ ಮೋದಿ ಅವರು ಬರಲ್ಲ ಪಾರ್ಲಿಮೆಂಟ್ ಯಾಕೆ ಅಂದ್ರೆ ನಾನು ಬುಕ್ ಕೊಡ್ತೀನಿ ಅಂತ. ಬುಕ್ ಬರ್ಲಿ ಪ್ರಕಟ ಆಗ್ಲಿ. ಯಾಕೆ ಅಂತಂದ್ರೆ ಒಂದ್ ನಿಮಿಷ, ಯಾಕೆ ಅಂತಂದ್ರೆ ಅದು ಅದರಲ್ಲಿರುವ ಅಂಶಗಳನ್ನ ನೀವು ಮಾತಾಡದೆ ಇದ್ದಿದ್ರೆ ಆ ಪುಸ್ತಕದಲ್ಲಿ ಏನಿದೆಯೋ ಹೇಗಿದೆಯೋ ಅದು ಹಾಗೆ ಊತೋಗ್ತಾ ಇತ್ತು. ಆ ಪುಸ್ತಕದಲ್ಲಿರುವಂತಹ ಅಂಶಗಳನ್ನ ಒಂದ್ ನಿಮಿಷ ಸರ್, ಅದನ್ನೇ ನಾನು ಮಾತಾಡ್ತಾರೆ. ಪುಸ್ತಕದ ಅಂಶಗಳನ್ನ ತೇಲಿ ಬಿಟ್ಟಿರುವುದರಿಂದ ಅದರಲ್ಲಿ ಏನೋ ಭೂತ ಅಡಗಿದೆ ಅನ್ನುವಂತ ಭಾವನೆ ಜನಸಾಮಾನ್ಯರಲ್ಲಿ ಇರುವುದರಿಂದ ಬರ್ಲಿ ಪುಸ್ತಕ ಹೊರಕ್ಕೆ. ಒಂದ್ ನಿಮಿಷ, ಯಾರು ಮಾತಾಡ್ಬಿಡಿ. ಭಾರತ ಸರ್ಕಾರ ಅದಕ್ಕೆ ಅನುಮತಿಯನ್ನ ಕೊಡಲಿ. ಇಲ್ದಿದ್ರೆ ಏನಾಗುತ್ತೆ ಸರ್, ಜನರಲ್ ಅನುಮಾನ ಜಾಸ್ತಿ ಆಗೋಗುತ್ತೆ. ಓ ಏನೋ ಇದೆ, ಅದಕ್ಕೆ ಇವ್ರು ಹೆದರ್ತಾ ಇದ್ದಾರೆ, ಅದಕ್ಕೆ ಅದನ್ನ ಹೊರಗಡೆ ಬಿಡ್ತಾ ಇಲ್ಲ. ಅದರಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು ಏನೇ ಹೊರಗಡೆ ಬಂದರೆ ಯಾಕೆಂದ್ರೆ ಒಬ್ಬ ಸೇನಾ ಮುಖ್ಯಸ್ಥರಾದಂಥ ನರಾವಣೆಯವರು ಅಷ್ಟು ಈಸಿಯಾಗಿ ಒಂದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ, ಪೇಚಿಗೆ ಸಿಲುಕಿಸಿರುವಂಥ ಅಂಶಗಳನ್ನು ದಾಖಲಿಸ್ತಾರೆ ಅಥವಾ ಸರ್ಕಾರದ ವಿರುದ್ಧ ಬರೀತಾರೆ ಅಂತ ನನಗನ್ಸಲ್ಲ. ಯಾಕೆ ಅಂತಂದ್ರೆ ಇದು ಭಾರತ ಸರ್ಕಾರ, ಇದು ನರೇಂದ್ರ ಮೋದಿನೂ ಅಲ್ಲ, ರಾಜನಾಥ್ ಸಿಂಗೂ ಅಲ್ಲ, ಅಥವಾ ಅಮಿತ್ ಶಾ ಅಲ್ಲ. ಇದು ಭಾರತ ಸರ್ಕಾರ, 140 ಕೋಟಿ ಜನಸಂಖ್ಯೆಯ ಒಂದು ಚುನಾಯಿತ ಸರ್ಕಾರದ ಬಗ್ಗೆ ತೀರಾ ನಿಕೃಷ್ಟವಾಗಿ ಬರೀತಾರೆ ಅಂತ ನನಗನ್ಸಲ್ಲ. ಸಮೀವುಲ್ಲಾ ಸರ್, ನಾನು ಸಮೀವುಲ್ಲಾ ಅವ್ರನ್ನ ಕೇಳಿದ್ದೀನಿ. ಅವರು ಸೇನಾಧಿಪತಿಗಳು, ಸೇನೆಯ ಮುಖ್ಯಸ್ಥರು. ಮತ್ತು ಎಷ್ಟೋ ಕ್ರಿಟಿಕಲ್ ಸಂದರ್ಭಗಳು ಬಂದಾಗ ಪ್ರೈಮ್ ಮಿನಿಸ್ಟರ್ ಯಾರಾದರೂ ಇರಲಿ ದೇಶ ಮುಖ್ಯ ಅಂತ ಅನ್ಸಿರ್ಬೋದು, ಮತ್ತು ಆ ದೇಶಕ್ಕಾಗಿ ಕೆಲವು ವಿಚಾರನ ರಿವೀಲ್ ಮಾಡಬೇಕು ಅಂತ ಅನ್ಸಿರ್ಬೋದು. ಮತ್ತೆ ಇವ್ರು ಭದ್ರತಾ ವಿಚಾರ ಇದನ್ನ ರಿವೀಲ್ ಮಾಡಬಾರ್ದು ಅಂತ ಕಾಮನ್ ಸೆನ್ಸ್ ಅವರಿಗಿರಲ್ವಾ? ಸರ್ ಲಲಿತ್ ಅವರು ಲಾಸ್ಟ್ ಕ್ವಶನ್ ತುಂಬ ಗತಕಾಲದಲ್ಲಿ ಮಾಡಿದಂತಹ ತಪ್ಪುಗಳನ್ನು ತಿದ್ದುಕೊಂಡು ನಾವು ಸೇನೆ ಬಲಿಷ್ಠವಾಗಿ ಮುನ್ನುಗ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ನಮ್ಮ ಸೇನೆ ಒನ್ ಆಫ್ ದಿ ಬೆಸ್ಟ್. ಯಾಕೆಂದ್ರೆ ನಾವು ಗತಕಾಲದ ತಪ್ಪುಗಳನ್ನು ತಿದ್ದಿ ನಡೆದಿರೋದ್ರಿಂದ. ಇದು ಕೂಡ 2020ರಲ್ಲಿ ಆದಂಥ ಕೆಲವು ತಪ್ಪುಗಳನ್ನು ತಿದ್ದಿ ಮುನ್ನಡೆಯೋದ್ರಲ್ಲಿ ತಪ್ಪೇನಿಲ್ವಲ್ಲ ಮೇಡಮ್? ಈಗ ನೋಡಿ, ಈಗ ಈ ಮೊನ್ನೆ ಏನು ಬಡ್ಜೆಟ್ ಮಂಡನೆ ಆಗಿದೆಯಲ್ಲ, 7.5 ಲಕ್ಷ ಕೋಟಿ ಸೇನಾ ವಲಯಕ್ಕೆ ನಮ್ಮ ಸರ್ಕಾರ, NDA ಸರ್ಕಾರ ಮೀಸಲಾಗಿದೆ. ಮುಂಚೆ ಒಂದು ಸಂದರ್ಭ ಇತ್ತು, ಕಾಂಗ್ರೆಸ್ ಸರ್ಕಾರ 2014 ಮುಂಚೆ ಒಂದು ಸೇನಾ ಕೂಡ ರಷ್ಯಾ ಮತ್ತೆ ಬೇರೆ ಪ್ರತಿ ಸಲ ಡಿಬೇಟ್ ಅಲ್ಲಿ ಎಲ್ಲರ ಅವಕಾಶವನ್ನ ಕಿತ್ಕೊಂಡು ಡಿಬೇಟ್ ಹಾಳು ಮಾಡಬೇಡಿ. ಇಲ್ಲಿಗೆ ಬಂದಿರೋರ್ಗೆಲ್ಲರಿಗೂ ಮಾತನಾಡುವಂತಹ ಅವಕಾಶ ಸಿಗಬೇಕು. ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ವಿಫಲರಾಗಿದ್ದಾರೆ, ಈ ಯುದ್ಧವನ್ನು ತಡೆಯಕ್ಕೆ ವಿಫಲರಾಗಿದ್ದಾರೆ. ಅಷ್ಟು ಹಣವನ್ನು ಡೆವಲಪ್ಮೆಂಟ್ ಕೊಟ್ಟಿದ್ರೆ ಇವತ್ತು ಕರ್ನಾಟಕ ಡಿಮ್ಯಾಂಡ್ ಮಾಡಿರಲಿಲ್ಲ, ಹಣ ಕೊಡಿ ಅಂತ ಕೇಳ್ತಾ ಇರಲಿಲ್ಲ. ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟವರು ಈ ತರ ಮಾತಾಡಬಾರ್ದು. ಥ್ಯಾಂಕ್ ಯು ವೆರಿ ಮಚ್, 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 ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದ್ಸರಿ ಈ ಕಾರ್ಯಕ್ರಮ ಮುಗಿಸೋದಕ್ಕೆ ಮುಂಚೆ ರಘು ದೊಡ್ಡೇರಿ ಅವರೇ, ದಯವಿಟ್ಟು ನಿಮ್ಮ ಥರ ಬಂದಿರುವ ವಕ್ತಾರರವರು ಅವರ ಅಭಿಪ್ರಾಯ ಮಂಡಿಸೋದಕ್ಕೆ ಅವ್ರಿಗೂ ಹಕ್ಕಿದೆ. ಅವ್ರ ಹಕ್ಕುಗಳನ್ನು ಕಸಿದುಕೊಳ್ಳೋದು ಒಳ್ಳೆ ಆರೋಗ್ಯಕರವಾದಂತಹ ಚರ್ಚೆಯ ಲಕ್ಷಣನೂ ಅಲ್ಲ, ವಕ್ತಾರರ ಲಕ್ಷಣನೂ ಅಲ್ಲ.